ಈ ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು. ಆಲ್ಮೋಸ್ಟ್ ಒಂದು 6 months ಹಿಂದೆನೇ ಇದಾಗಬೇಕಿತ್ತು. ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ತುಂಬ ಸಿಚುಯೇಷನ್ಸ್ಗಳು, ಅಂದರೆ ಕೆಲವೊಂದು ಸಲ ನಿವೇದಿತಾ ಅವರು ಬ್ಯುಸಿ ಇದ್ದರು, ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ. ಆಮೇಲೆ ಮಳೆ ಇತ್ತು ತುಂಬ. ಲಾಸ್ಟ್ ಒಂದು 3-4 months ತುಂಬ ಮಳೆ ಇತ್ತು. ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು. ಸೊ ಇವತ್ತು ಶೂಟಿಂಗ್ ಇದೆ ಅಂತ 2 days ಬ್ಯಾಕ್ ಡೈರೆಕ್ಟ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು. ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು. ಪ್ರೊಡ್ಯೂಸರ್ ನಮ್ಮ ನಂಬಿ ನಮ್ಗೊಂದು ಕೆಲಸ ಕೊಟ್ಟಿರ್ತಾರೆ. ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು, ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು. ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು, ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದೇ ಒಂದು ಕಾರಣ. ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್. ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇಬ್ಬರು ಕೂತಾಗ ಹೇಳಿದ್ರಿ, ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಸಿನಿಮಾ ನಂತರನೂ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ಇರಲೇಬೇಕು. ಬಿಕಾಸ್ ಸಿನಿಮಾ ಇಸ್ ಡಿಫ್ರೆಂಟ್, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಸಿನಿಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು, ಮರ್ಯಾದೆ ಕೊಡಬೇಕು. ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ, ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ. ಏನೇ ಪರ್ಸನಲ್ ಅಜೆಂಡಾಗಳು, ದ್ವೇಷ ಅದು ಯಾವುದೂ ಇಲ್ಲ, ಇವತ್ತವರೆಗೂ ಇಲ್ಲ. ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ? ಮುಂದಿನ ದಿವಸ ಪ್ರೊಡ್ಯೂಸರ್ ಕರ್ಕೊಬನ್ನಿ, ಜೊತೆಗೆ ಮಾತಾಡೋಣ. ಬಂದರೆ ನಿವೇದಿತಾ ನೀವು ಹೇಳಿ. ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಮಾಡ್ಕೊಂಡ್ರಿ ಚಂದನ್ ಅವ್ರನ್ನ, ಅವ್ರು ನಿಮ್ಗೆ ಕಣ್ಣೀರೋದ್ರು. ನಾನು ಅನ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದ್ದೀರಾ ಇವತ್ತು ಕೊನೆ ದಿನದ ಶೂಟಿಂಗ್ ಅಂತ. ಸೊ ಅಫ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ, ಯಾವ ಸಿನಿಮಾ ಆದ್ರೂ ನಮಗೆ ಕೊನೆ ದಿನದ ಶೂಟಿಂಗ್ ಎಮೋಷನಲ್ ಆಗಿರುತ್ತೆ. ಈ ಸಿನಿಮಾದ ಸ್ಪೆಷಲ್ ನಿಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಅವಾಗಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ನಾವಿಬ್ರು ಮಾಡೋಣ ಅಂತ. ಸ್ಪೆಷಲಿ ಇವತ್ತು ನಿಮ್ಮಿಬ್ರಿಗೆ ಎಷ್ಟು ಎಮೋಷನಲ್ ಡೇ ಅಂತ ಇಬ್ರು ಹೇಳೋದು ಈ ಕಂಫರ್ಟಬಲ್. ಇಟ್ ವಾಸ್ ರಿಯಲಿ ಎಮೋಷನಲ್ ಬಿಕಾಸ್ ಸೀನು ಹಾಗೆ ಇದೆ. ಆಮೇಲೆ ಆಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷನಲ್ ಆಗಿರೋದು. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ಡ್ ಅ ಬಾಂಡ್ ಅಲ್ಲ. ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷನಲ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.